ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇನ್ ಬಯಾಲಜಿನ ನೋಡೋಣ. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಒಂದು PDF ರೆಡಿ ಮಾಡಿದ್ದೀನಿ ನಾನು. ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲ ಡಯಾಗ್ರಾಮ್ಸ್ ಪಿಕ್ಚರ್ಸ್ ಚಾಪ್ಟರ್ ವೈಸ್ ಆಡ್ ಮಾಡಿ ಒಂದು PDF ರೆಡಿ ಮಾಡಿದ್ದೀನಿ. ಇದು ನಿಮ್ಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಂಡ್ ಆಲ್ಸೋ ಲಾಸ್ಟ್ ಮಿನಿಟ್ ರಿವಿಷನ್ ಮಾಡ್ಬೇಕಾದ್ರೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನಾನು ಕೂಡ 2025 ಬೋರ್ಡ್ ಎಕ್ಸಾಮ್ ಅಲ್ಲಿ ಬಯಾಲಜಿಯಲ್ಲಿ 71 ಸ್ಕೋರ್ ಮಾಡಿದೆ. ನೀವು 71 ಸ್ಕೋರ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮಗಿದ್ರೆ ಇವಾಗ್ಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಮೈ ಗೋಲ್ 71 ಇನ್ ಬಯಾಲಜಿ ಅಂತ ಕಮೆಂಟ್ ಮಾಡಿ. ಇದು ತುಂಬಾ ಜನಕ್ಕೂ ಮೋಟಿವೇಟ್ ಮಾಡುತ್ತೆ ಅಂಡ್ ಆಲ್ಸೋ ನಿಮ್ ತಲೆಯಲ್ಲಿರೋ ಗೋಲು ನಿಮ್ ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾಗ ಅದ್ರದ್ದು ಎಫೆಕ್ಟ್ ತುಂಬಾ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಮರೀದಿರ ಇವಾಗ್ಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮೈ ಗೋಲ್ 71 ಇನ್ ಬಯಾಲಜಿ ಅಂತ. ಇವಾಗ PDF ನೋಡೋಣ. ಈ PDF ನಾನೇ ರೆಡಿ ಮಾಡಿದ್ದು. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫಾರ್ ಬಯಾಲಜಿ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಅಂತ. ಇಲ್ಲಿ ನೀವು ಇಂಡೆಕ್ಸ್ ಕಾಣಿಸ್ತಾ ಇದೆಯಲ್ಲ, ರೆಡ್ ಗ್ರೀನ್ ಯೆಲ್ಲೋ ಹಿಂಗಂದ್ರೆ ಏನಂತ ಯೋಚನೆ ಮಾಡ್ತಿದ್ರೆ ರೆಡ್ ಪಕ್ಕ 3 ಸ್ಟಾರ್ಸ್ ಹಾಕಿದೀನಿ. ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ವರ್ಷ ರಿಪೀಟ್ ಆಗಿದೆ ಅಂಡ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಬರೋ ಚಾನ್ಸಸ್ 90% ಚಾನ್ಸಸ್ ಇದೆ. ಆದ್ರೆ ತುಂಬಾ ಡಯಾಗ್ರಾಮ್ಸ್ ಕೊಡಕ್ಕಾಗಲ್ಲ, ಅದಕ್ಕೆ ಒಂದೆರಡು ಬರುತ್ತೆ, ಒಂದೆರಡು ಮಿಸ್ ಆಗುತ್ತೆ. ಬಟ್ ಸ್ಟಿಲ್ ನೀವೆಲ್ಲ ಓದ್ಕೊಂಡು ಹೋಗ್ಲೇಬೇಕು, ನಿಮ್ಗೆ ಫುಲ್ ಮಾರ್ಕ್ಸ್ ಬೇಕು ಅಂದ್ರೆ. ಗ್ರೀನ್ ಕಲರು ಇಂಪಾರ್ಟೆಂಟ್ ಆದ್ರೆ ಜಾಸ್ತಿ ರಿಪೀಟ್ ಆಗಿದೆ, ಬಟ್ ಸ್ಟಾಟಿಸ್ಟಿಕಲಿ ನೋಡಿದಾಗ ಸ್ವಲ್ಪ ಕಮ್ಮಿ ಇದೆ ಅಂತ. ಯೆಲ್ಲೋ ಕಲರ್ ಏನಪ್ಪಾ ಅಂದ್ರೆ ಇವಾಗ ಒಂದ್ ಲಾಸ್ಟ್ ಇಯರ್ ಇಂದ ಬಯಾಲಜಿ ಟೆಕ್ಸ್ಟ್ ಬುಕ್ ಅಲ್ಲಿರೋ ಡಯಾಗ್ರಾಮ್ಸ್ ಅಥವಾ ಫಿಗರ್ಸ್ ಪಿಕ್ಚರ್ಸ್ ಬೇಸ್ಡ್ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಪಿಕ್ಚರ್ ಕೊಟ್ಬಿಟ್ಟು ಅದ್ರಲ್ಲಿ ಕೆಲವೊಂದು ಲೇಬಲ್ಸ್ ನ ರಿಮೂವ್ ಮಾಡ್ಬಿಟ್ಟು ಸಬ್ ಕ್ವಶನ್ಸ್ ಕೊಡ್ತಾರೆ. ಅದು ಈ ಕ್ಯಾಟಗರಿಲಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಎಲ್ಲೋ ಮಾರ್ಕ್ ಮಾಡಿದೀನಿ. ಇದು ಇಂಡೆಕ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅದಕ್ಕೆ ಹೇಳೋದು ವಿಡಿಯೋ ಸ್ಕಿಪ್ ಮಾಡಬಾರ್ದು ಅಂತ. ನೀವು ಡೈರೆಕ್ಟ್ ಆಗಿ PDF ನೋಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಏನಕ್ಕೆ ಇದು ರೆಡ್ ಗ್ರೀನ್ ಎಲ್ಲೋ ಇದೆ ಅಂತ. ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ. ಈ PDF ಲಿಂಕ್ ನ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಡು ನಾಟ್ ವರಿ, ಆಯ್ತಾ. ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ 2 ಚಾಪ್ಟರ್ಸ್ ಅಲ್ಲಿ ತುಂಬಾ ಜಾಸ್ತಿ ಡಯಾಗ್ರಾಮ್ಸ್ ಇದೆ. ಯಾಕಂದ್ರೆ ಅದ್ರಲ್ಲಿ ತುಂಬಾ ಡಯಾಗ್ರಾಮ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಜಾಸ್ತಿ ಡಯಾಗ್ರಾಮ್ಸ್ ಇದೆ. ನೀವು ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದನ್ನ ಮರಿಬೇಡಿ. ತುಂಬಾ ಈಸಿನೇ ಇದೆ. ನೀವು ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡಿರ್ತೀರಾ, ಸೊ ಈಸಿನೇ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಈ ಲೇಬಲಿಂಗ್ಸ್ ಎಲ್ಲ ಗೊತ್ತಿದ್ರೇನೆ ನಿಮ್ಗೆ MCQs ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಸಬ್ ಕ್ವಶನ್ಸ್ ನೆಲ್ಲ ಆನ್ಸರ್ ಮಾಡಕ್ ಆಗೋದು. ಅದಕ್ಕೋಸ್ಕರ ಇದೆಲ್ಲ ರೆಡ್ಡೇ ಇದೆ ಜಾಸ್ತಿ. ಆದ್ರೆ ಸ್ವಲ್ಪ ನೋಡಿ, ನಾನು ಹೇಳಿದ್ನಲ್ಲ ಈ ತರ ಪಿಕ್ಚರ್ದು ಔಟ್ಲೈನ್ ರೆಡ್ ಗ್ರೀನು ಯೆಲ್ಲೋ ಅದು ನಿಮ್ಮ ಇಂಡೆಕ್ಸ್. ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಚಾಪ್ಟರ್ 2 ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಮ್ಯಾಮರಿ ಗ್ಲಾನ್ಸ್. ಅಂಡ್ ಆಲ್ಸೋ ಐ ಆಮ್ ಸೋ ಸಾರಿ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಪಿಕ್ಚರ್ ಇಲ್ಲಿ ಮಿಸ್ ಆಗೋಗಿದೆ. ಅದಕ್ಕೋಸ್ಕರ ಹೆಸರು ಬರೆದಿದ್ದೀನಿ. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅದೊಂದು ಪಿಕ್ಚರ್ ನೋಡ್ಕೊಳ್ಳಿ. ಬಟ್ ಇದು ತುಂಬಾ ಕಾಂಪ್ಲಿಕೇಟೆಡ್ ಪಿಕ್ಚರು, ಕಾಂಪ್ಲಿಕೇಟೆಡ್ ಡಯಾಗ್ರಾಮು. ಜಾಸ್ತಿ ಕೇಳಲ್ಲ, ಬಟ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಆದ್ರೆ ನನ್ನ ಪ್ರಕಾರ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿದ್ರೆ ಒಂದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಜಾಸ್ತಿ ಕೇಳ್ತಾರೆ ಅಥವಾ ಮ್ಯಾಮರಿ ಗ್ಲಾಂಡ್ ಜಾಸ್ತಿ ಕೇಳ್ತಾರೆ. ಬಟ್ ಸ್ಟಿಲ್ ನಿಮ್ಮ ಸೇಫರ್ ಸೈಡ್ಗೆ ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ಬಿಡಿ, ಆಯ್ತಾ. ಬಟ್ ಇಲ್ಲಿ ಪಿಕ್ಚರ್ ಹಾಕೋದು ಮಿಸ್ ಆಗಿದೆ. ನೀವು ಟೆಕ್ಸ್ಟ್ ಬುಕ್ ಇಂದ ಪಿಕ್ಚರ್ ನೋಡ್ಕೊಳ್ಳಿ. ಅಷ್ಟೇ, ಅದೊಂದು ಫಾರ್ಗಿವ್ ಮಾಡಿ. ಓಕೆ. ಅದ್ ಬಿಟ್ರೆ ಇಲ್ಲಿ ನೀವು ನೋಡ್ಬೋದು ಕಲರ್ ಇದೆ. ಅಂದ್ರೆ ಅದು ಇಂಡಿಕೇಟ್ ಮಾಡುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ. ಇದು ನಾನು ಹೇಳಿದ್ನಲ್ಲ ಪಿಕ್ಚರ್ ಬೇಸ್ಡ್ ಕ್ವಶನ್. ಅಲ್ಲಿ ಹಿಂಗ್ ಕೊಟ್ಬಿಟ್ಟು ವಾಟ್ ಇಸ್ ಕಾರ್ಪಸ್ ಲುಟಿಯಂ, ಡಿಫೈನ್ ಕಾರ್ಪಸ್ ಲುಟಿಯಂ, ಅಥವಾ ಪ್ರೈಮರಿ ಸೆಕೆಂಡರಿ ಫಾಲಿಕಲ್ಸ್ ಅದ್ರ ಬಗ್ಗೆ ಕೇಳ್ಬೋದು. ಆ ತರ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಅದನ್ನ ಯೆಲ್ಲೋ ಕಲರ್ ಮಾರ್ಕ್ ಮಾಡಿದೀನಿ. ಇದು ನಿಮ್ಗೆ ಇಂಡೆಕ್ಸ್ ಅರ್ಥ ಆಗಿದೆ, ನಿಮ್ ಡಯಾಗ್ರಾಮ್ ನೋಡ್ತಾ ಇದ್ದಂಗೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕಂತ. ಫ್ಲೋ ಚಾರ್ಟ್ ಮಾತ್ರ ಮರಿಬೇಡಿ. 3 ಮಾರ್ಕ್ಸ್ಗೆ ಇಲ್ಲಾಂದ್ರೆ 5 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ನಿಮ್ ತಲೆಯಲ್ಲಿ ಇರ್ಲಿ, ಅದನ್ನೆಲ್ಲ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚಾಪ್ಟರ್ 3 ಹೆಲ್ತ್ ಅನ್ನೋದು ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ. ಸೊ ಏನು ಡಯಾಗ್ರಾಮ್ಸ್ ಇಲ್ಲ ಅದ್ರಲ್ಲಿ ಜಾಸ್ತಿ. ಅದ್ ಬಿಟ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಬಂದ್ರೆ ಕ್ರಾಸ್, ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಟೆಸ್ಟ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕ್ರಾಸ್, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ನಾನು ಆಲ್ರೆಡಿ ಹೇಳಿದ್ದೀನಿ. ಅಂದ್ರೆ ಟಾಪರ್ಸ್ ಪೇಪರ್ ನೀವು ನೋಡಿಲ್ಲ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಅದ್ರಲ್ಲಿ 2025 71 ಬಂದಿರೋ ಟಾಪರ್ ಪೇಪರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅಂಡ್ ಆಲ್ಸೋ ನಿಮ್ಮ ಆನ್ಸರ್ಸ್ ಹೇಗ್ ಬರೀಬೇಕು ಅಂತ ಅದ್ರಲ್ಲಿ ಹೇಳಿದ್ದೀನಿ. ಅದ್ರಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ. ಈ ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಕ್ರಾಸ್ ಅಲ್ಲಿ ಯಾವ ರೀತಿ ಮಿಸ್ಟೇಕ್ಸ್ ಆಗುತ್ತೆ ಅದನ್ನ ನೀವು ಹೇಗೆ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ವಿಡಿಯೋ ಹೇಳಿದೀನಿ. ಹೋಗಿ ಚೆಕ್ ಮಾಡಿ, ಆಯ್ತಾ. ಆ ವಿಡಿಯೋದು ಲಿಂಕ್ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡೋದ್ ಮರಿಬೇಡಿ. ಓಕೆ. ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಇದು ಬಂದ್ಬಿಟ್ಟು ಶೋ ದಟ್ DNA ರೆಪ್ಲಿಕೇಟ್ ಸೆಮಿ ಕನ್ಸರ್ವೇಟಿವ್ಲಿ ಅಂತ ಕ್ವಶನ್ ಕೊಟ್ರೆ ನೀವು ಈ ಡಯಾಗ್ರಾಮ್ ಡ್ರಾ ಮಾಡ್ಬೇಕಾಗತ್ತೆ. ಅಲ್ಲಿ ಮೆನ್ಷನ್ ಮಾಡಿರಲ್ಲ ಡ್ರಾ ದಿಸ್ ಡಯಾಗ್ರಾಮ್ ಅಂತ, ಬಟ್ ಕ್ವಶನ್ ಡಿಮ್ಯಾಂಡ್ ಮಾಡಿದ್ರೆ ಯು ಮಸ್ಟ್ ಡ್ರಾ ದಿ ಡಯಾಗ್ರಾಮ್. ಅವಾಗ್ಲೇ ಅವ್ರು ಫುಲ್ ಮಾರ್ಕ್ಸ್ ಕೊಡೋದು. ಓಕೆ. ಇದು ಅಷ್ಟೇ, ಈ ಡಯಾಗ್ರಾಮು ಅಷ್ಟೇ. ಇದು ಹರ್ಷಿ ಚೇಸ್ ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಇದು ಕೂಡ ಅಷ್ಟೇ. ಅವ್ರ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳಿದ್ರೆ ನೀವು ಈ ಡಯಾಗ್ರಾಮ್ ಬಿಡಿಸ್ಬೇಕು. ಅಷ್ಟೇ ನಿಮ್ ತಲೆಯಲ್ಲಿ ಇದೆ ಅಂತ ಅನ್ಕೊಂತೀನಿ. ಇದೆಲ್ಲ ರೆಪ್ಲಿಕೇಶನ್ ಫಾರ್ಕ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಆಯ್ತಾ. ನಿಮ್ಗೆ ಕರೆಕ್ಟ್ ಆಗಿ ಇರ್ಬೇಕು ಈ ಆರೋ ಮಾರ್ಕು ಮತ್ತೆ ಈ ಡೈರೆಕ್ಷನ್ 5 ಪ್ರೈಮ್ ಟು 3 ಪ್ರೈಮ್, 5 ಪ್ರೈಮ್ ಟು 3 ಪ್ರೈಮ್, ಟೆಂಪ್ಲೇಟ್ ಸ್ಟ್ರಾಂಡ್ ಏನಿದೆ, ಕೋಡಿಂಗ್ ಸ್ಟ್ರಾಂಡ್ ಏನಿದೆ, ಇದೆಲ್ಲ ನಿಮ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ಗ್ಯಾಪ್ನ ಇರ್ಬೇಕು. ಯಾಕಂದ್ರೆ ಒಂದು ತಪ್ಪಾದ್ರೂ ಮಾರ್ಕ್ಸ್ ಕಟ್ ಮಾಡ್ತಾರೆ.
ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅದಾದ್ಮೇಲೆ ನೀವು ಹೀಗೆ ಸ್ಕ್ರಾಲ್ ಮಾಡಿ, ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಎವಲ್ಯೂಷನ್ ಇಂದ ಇದೊಂದೇ ವೆರಿ ವೆರಿ ಇಂಪಾರ್ಟೆಂಟ್. ಇದು MCQs ಕೇಳ್ತಾರೆ, ಇಲ್ಲ ನಾನು ಹೇಳದ್ನೆಲ್ಲ ಪಿಕ್ಚರ್ ಬೇಸ್ಡ್ ಕ್ವಶನ್ಸ್ ಅದ್ರಲ್ಲಿ ಕೇಳಬಹುದು, ಇಲ್ಲಾಂದ್ರೆ MCQs ಅಲ್ಲಿ ಕೇಳ್ತಾರೆ. ಓಕೆ, ಅದ್ ಬಿಟ್ರೆ ಇನ್ನೇನಿಲ್ಲ, ಎಲ್ಲ ಮಾರ್ಕ್ ಮಾಡಿದೀನಿ ಇಲ್ಲಿ ನೋಡಿ. ಆಂಟಿಬಾಡಿ ಮಾಲಿಕ್ಯೂಲ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್. HIV ಬಗ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಅದು 5 ಮಾರ್ಕ್ಸ್ ಕೇಳ್ಬೋದು, ಇಲ್ಲ 3 ಮಾರ್ಕ್ಸ್ ಕೇಳ್ಬೋದು. ನೀವು ಈ ಡಯಾಗ್ರಾಮ್ ಮಾಡ್ಲೇಬೇಕು. ನಾನು ಅದನ್ನೇ ಹೇಳ್ತಾ ಇರೋದು, ಕೆಲವೊಂದು ಡಯಾಗ್ರಾಮ್ ನ ಅವ್ರು ಬಿಡಿಸಿ ಅಂತ ಹೇಳಲ್ಲ, ಬಟ್ ಸ್ಟಿಲ್ if the question demands and if there's a diagram related to that question, you must draw that. ಆಯ್ತಾ, ಇದು ನಾನು ಆಗ್ಲೇ 2 ಕ್ವಶನ್ಗೂ ಹೇಳ್ದೆ, ಈಗಲೂ ಹೇಳ್ತಾ ಇದೀನಿ. ಅದ್ ಬಿಟ್ರೆ ನೀವು ಈ ಪಿ ಡಿ ಎಫ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೂಡ ಯೂಸ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಲಾಸ್ಟ್ ಮಿನಿಟ್ ರಿವಿಷನ್ ಇರುತ್ತಲ್ಲ, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತಿರೋ ಇಲ್ಲ ಅಥವಾ ಎಕ್ಸಾಮಿನೇಷನ್ ಸೆಂಟರ್ ಹೋಗಕ್ಕೂ ಮುಂಚೆ ಎಲ್ಲ ಡಯಾಗ್ರಾಮ್ಸ್ ಲೇಬಲಿಂಗ್ಸ್ ಎಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ನೀವು ರಿಕಾಲ್ ಮಾಡ್ಬೋದು. ಅಲ್ಲಿ ತಕ್ಷಣ ನೀವು ಒಂದು MCQs ನೋಡ್ತೀರಾ, ಆ MCQs ಆನ್ಸರ್ ನಿಮ್ಗೆ ಈ ಒಂದು ಡಯಾಗ್ರಾಮ್ಸ್ ಇಂದ ಸಿಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇದು PBR ಅಷ್ಟೇ, ಇದು ತುಂಬಾ ಇಂಪಾರ್ಟೆಂಟ್ ಆಯ್ತಾ. ಎಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಷ್ಟೇ. ಲಾಸ್ಟ್ ಅಲ್ಲಿ ಹೋಗ್ತಾನೆ ನೋಡಿ, ತುಂಬಾ ಈಸಿ ನೋಡಿ. ಪಿರಮಿಡ್ ಇದು ನೀವು ನಂದು ಟಾಪರ್ ಪೇಪರ್ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ನೀವು ನೋಡ್ಬೋದು. ಈ ಡಯಾಗ್ರಾಮ್, ಈ ಪಿರಮಿಡ್ ಆಯ್ತಾ, ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್ ಇದೆಯಲ್ಲ, ಈ ಪಿರಮಿಡ್ಗೆ 3 ಮಾರ್ಕ್ಸ್ ಕೊಟ್ಟಿದ್ರು. ಬರೀ ಇಷ್ಟೇ, ಇವೆರಡು ಬರ್ಸಿದ್ರೆ 3 ಮಾರ್ಕ್ಸ್. ಅದಕ್ಕೆ ಹೇಳ್ತಾ ಇದೀನಿ, ಇದೆಲ್ಲ ತುಂಬಾ ಈಸಿ, ಮಿಸ್ ಮಾಡಕ್ ಹೋಗ್ಬೇಡಿ, ನೀಟಾಗಿ ಓದ್ಕೊಂಡು ಹೋಗಿ ಆಯ್ತಾ. ಅಷ್ಟೇ. ಆಮೇಲೆ ಗ್ರಾಫ್, ಅದೇ ಲಾಜಿಸ್ಟಿಕ್ ಮಾಡೆಲ್, ಸಾರಿ ಲಾಜಿಸ್ಟಿಕ್ ಮಾಡೆಲ್ ಅಲ್ಲ, ಇದು ರಿಲೇಶನ್ಶಿಪ್ ಆಯ್ತಾ, ಲಾಸ್ಟ್ ಚಾಪ್ಟರ್ದು. ಇದನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ 100% ಡಯಾಗ್ರಾಮ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತಿದ್ರೆ. ಎಲ್ಲಾ ಡಯಾಗ್ರಾಮ್ಸ್ ಅಲ್ಲೂ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಅಂಡ್ ಎಕ್ಸಾಮ್ ಮುಗ್ದೋಯ್ತು, ಏನ್ ಮಾಡೋದು, ಫುಲ್ ಚಿಲ್ ಅಂತ ಯೋಚನೆ ಮಾಡ್ತಾ ಇದ್ರೆ ಹೇಳ್ತಾ ಇದೀನಿ, ಚಿಲ್ ಮಾಡ್ಬೇಡಿ. KCT ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಅದಕ್ಕೆ KCT ರಿಲೇಟೆಡ್ ತುಂಬಾ ಹೆಲ್ಪ್ ಆಗೋ ವಿಡಿಯೋಸ್ ನಾನು ಮಾಡ್ತೀನಿ. ಅಂಡ್ ಐ ಆಮ್ ಶ್ಯೂರ್ ಅದು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ. ಅದು ನಿಮಗೆ ಮಿಸ್ ಆಗ್ಬಾರ್ದು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ದಿ ವೆರಿ ಬೆಸ್ಟ್.